ವೀಕ್ಷಕರೇ ನಮಸ್ಕಾರ. ಸಿದ್ದರಾಮಯ್ಯ ಸಂಪುಟದ ಪುನಾರಚನೆಯ ನಂತರದ ಬೆಳವಣಿಗೆಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಶಾಸಕರ ಅಸಮಾಧಾನ, ಅತೃಪ್ತಿ, ಖುಷಿ, ನೋವು, ಸಂಕಟ ಇವೆಲ್ಲವನ್ನು ನೀವು ಪ್ರತಿನಿತ್ಯ ನೋಡ್ತಾ ಇದ್ದೀರಿ. ಇದರ ನಡುವೆಯೇ 5 ಬಾರಿ ಶಾಸಕರಾಗಿದ್ದವರು, ಒಮ್ಮೆ ಸಂಸದರಾಗಿದ್ದವರು, ಕಾಂಗ್ರೆಸ್ನ ಅತ್ಯಂತ ಹಿರಿಯ ರಾಜಕಾರಣಿ ಈ ಬಾರಿಯ ಸಂಪುಟ ಪುನಾರಚನೆಯಲ್ಲಿ ಸ್ಥಾನವನ್ನು ಪಡೆದಿದ್ದಾರೆ. ಅವರೇ ಯಲಬುರ್ಗಾ ಕ್ಷೇತ್ರದ ಶಾಸಕ ಬಸವರಾಜ್ ರಾಯರೆಡ್ಡಿಯವರೇ, ನಿರೀಕ್ಷೆ ಪರೀಕ್ಷೆ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ನಮಸ್ಕಾರ. ಮೊದಲಿಗೆ ಅಭಿನಂದನೆಗಳು. ಥ್ಯಾಂಕ್ ಯು. ನೀವೀಗ ಸಿದ್ದರಾಮಯ್ಯ ಸಂಪುಟದ ಉನ್ನತ ಶಿಕ್ಷಣ ಸಚಿವರು. ನಾನು ಕೇಳ್ಪಟ್ಟೆ ನೀವು ಹಠಕ್ಕೆ ಬಿದ್ದು ಉನ್ನತ ಶಿಕ್ಷಣ ಸಚಿವ ಸ್ಥಾನವನ್ನು ತಗೊಂಡ್ರಿ ಅನ್ನುವಂಥದ್ದು ನಿಜಾನಾ? ನೋಡಿ, ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವ್ರನ್ನ ಕೇಳಿದ್ದು ಯೋಜನಾ ಇಲಾಖೆ ಮಂತ್ರಿ ಮಾಡಿ ಅಂತ ಹೇಳಿದ್ದು. ಓಕೆ. ಆ ಇಲಾಖೆ ಯಾರಿಗೂ ಬೇಡವಾದಂಥ ಖಾತೆ. ಅಲ್ಲಿ ಒಬ್ಬ ಅಧಿಕಾರಿಗಳು ಯಾರೂ ನಮ್ಮ ಇಲಾಖೆ ಅಧಿಕಾರಿಗಳಿಲ್ಲ. ಮೊದಲು ಪ್ರಾಥಮಿಕ ಶಿಕ್ಷಣ ಸಚಿವರನ್ನು ಮಾಡಿದಾರಂತ ಟಿ ವಿಯಲ್ಲಿ ಬಂತು. ಆದರೆ ಅದು ಅವ್ರ ಉದ್ದೇಶ ಇರಲಿಲ್ಲ, ಅದು ತಪ್ಪಾಗಿತ್ತದು. ಟಿ ವಿನಲ್ಲಿ ಬಂದಿದ್ದು ಬಹುತೇಕ ತಪ್ಪು ಮಾಹಿತಿಯಿಂದ. ಅದು ಉನ್ನತ ಶಿಕ್ಷಣ ಆಗಬೇಕಾದದ್ದು ಪ್ರಾಥಮಿಕ ಶಿಕ್ಷಣ ಅಂತ ಬರ್ತಾ ಇತ್ತು. ಅದನ್ನ ರೀಕನ್ಫರ್ಮ್ ಮಾಡಿಕೊಂಡ್ರು ಅಷ್ಟೇ ಹೊರತು ನಾನೇನು ಉನ್ನತ ಮಂತ್ರಿ ಕೊಟ್ಟರು ಕೆಲಸ ಮಾಡ್ತಾ ಇದ್ದೆ. ಪ್ರಾಥಮಿಕ ಶಿಕ್ಷಣ ಕೊಟ್ಟರೆ ಉನ್ನತ ಮಂತ್ರಿ ಕೊಟ್ಟರೆ, ಉನ್ನತ ಶಿಕ್ಷಣ ಕೊಟ್ಟರೆ ಸ್ವಲ್ಪ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಮತ್ತು ಕಾಲೇಜ್ ಮಟ್ಟದಲ್ಲಿ ಮತ್ತು ಇದಲ್ಲದೇ ತಾಂತ್ರಿಕ ಶಿಕ್ಷಣ ಬೇರೆ ಬೇರೆ ವಿಚಾರದಲ್ಲಿ ಹೆಚ್ಚು ಕೆಲಸವನ್ನು ಮಾಡ್ಬೋದು ಅನ್ನೋಂಥ ದೃಷ್ಟಿಕೋನಕ್ಕೆ ಐ ಆಮ್ ಹ್ಯಾಪಿ. ಉನ್ನತ ಶಿಕ್ಷಣ ಸಚಿವರು ಆಗ್ತೀರಿ ನೀವು ಅಂದ ತಕ್ಷಣ ನಿಮ್ಮ ಮನಸ್ಸಿನಲ್ಲಿ ಹೊಳೆದು ಹೋದಂಥ ಆ ಕ್ಷಣದ ಒಂದು ಹೊಳಹು ಏನು? ಅಲ್ಲ, ಆ ಥರ ಫ್ಲ್ಯಾಶ್ ಇದು ನನ್ನಲ್ಲಿ ಏನೂ ಬಂದಿಲ್ಲ. ಆದರೆ ಉನ್ನತ ಶಿಕ್ಷಣ ಸಿಕ್ಕಾಗ ಇಲ್ಲಿ ಮೊದಲೇದಾಗಿ ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ನೀವು ಮೊದಲ ಪತ್ರಿಕಾಗೋಷ್ಠಿಯಲ್ಲೇ ಒಂದು ಆ್ಯಂಟಿಸಿಪೇಟರಿ ಬೇಲನ್ನು ತೊಗೊಂಡ್ಬಿಟ್ಟಿದ್ದೀರಾ. ಏನಂತಂದರೆ, ಉನ್ನತ ಶಿಕ್ಷಣ ಇಲಾಖೆಯನ್ನು ಸಂಪೂರ್ಣ ಸರಿಪಡಿಸುವ ಭ್ರಮೆ ನನಗಿಲ್ಲ ಅನ್ನುವಂಥದ್ದನ್ನು ನೋಡಿ ನೀವು ಹೇಳಿದ್ದೀರಾ. ನಾನು ಹೇಳಿದ್ದು ಹಾಗಲ್ಲ. ಇವತ್ತು ಯಾವುದೇ ಇಲಾಖೆಯನ್ನು ನೀವು ತ್ವರಿತವಾಗಿ ಸರಿ ಮಾಡಿಬಿಡ್ತೇನೆ, ಭ್ರಷ್ಟಾಚಾರ ನಿರ್ಮೂಲ ಮಾಡಿಬಿಡ್ತೇನೆ ಅಂತ ಹೇಳಿಬಿಟ್ರೆ ಏನು ನಿರ್ಮೂಲನೆ ಆಗ್ತದ? ಆ ಭ್ರಮೆಯಲ್ಲಿ ನಾನು ಹೋಗ್ತಾ ಇಲ್ಲ. ಭ್ರಮೆ ಅಂದ್ರೇನು? ಇದರಲ್ಲಿ ಓಡಾಡ್ಕೊಂಡು ಹೋಗಬಾರ್ದು. ಅದನ್ನು ಏನಿದೆ ಈ ವ್ಯವಸ್ಥೆಯಲ್ಲಿ ಅದನ್ನು ಸರಿ ಮಾಡಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನಗಳನ್ನು ಮಾಡಿ ಅದನ್ನು ಸರಿ ದಾರಿಗೆ ತರಬೇಕು. ಈಗ ಫಸ್ಟ್ ಡೇನಲ್ಲೇ ನಾನು ಆ ಥರ ಹೇಳ್ತಾ ಹೋಗ್ಬಿಟ್ರೆ ಅಲ್ಲಿ ನಿರೀಕ್ಷೆ ಪರೀಕ್ಷೆ ಇದೆಯಲ್ಲ, ಇದು ನನಗೆ ನಿರೀಕ್ಷೆ ಪರೀಕ್ಷೆ ಇದೆ. ಆ ನಿರೀಕ್ಷೆ ಪರೀಕ್ಷೆಯ ಇತಿಮಿತಿಯಲ್ಲಿ ನಾನು ಮಾತಾಡಿದ್ದೇನೆ ಅಷ್ಟೇ. ಓಕೆ. ಮೊದಲ ಪತ್ರಿಕಾಗೋಷ್ಠಿಯ ಕೆಲವೊಂದು ಅಂಶಗಳನ್ನು ನಾವು ನೋಡೋದಾದರೆ, ನೀವು ಹೇಳಿದ್ದೀರ ಎಲ್ಲ ಕುಲಪತಿಗಳ ಶೃಂಗಸಭೆಯನ್ನು ಮಾಡ್ತೀವಿ. ಸೊ VTUನಲ್ಲಿ 430 ಕೋಟಿ ಮುಟ್ಟುಗೋಲು ಏನಾಗಿದೆ ಅದನ್ನು ವಾಪಸ್ ಪಡೆಯೋದಕ್ಕೆ ಪ್ರಯತ್ನ ಪಡ್ತೀವಿ. ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಮಾದರಿಯಲ್ಲಿ ಬೆಂಗಳೂರಿನಲ್ಲಿ ಒಂದು ಶಾಲೆ ತೆರಿತೀವಿ. ಎಲ್ಲ ರೀತಿಯ ವಿವಿಗಳಿಗೆ ಏಕರೀತಿಯ ಕಾನೂನನ್ನು ತರೋದಕ್ಕೆ ಪ್ರಯತ್ನ ಪಡ್ತೀನಿ. ಮತ್ತು ಪದವಿ ಕಾಲೇಜುಗಳಲ್ಲಿ ಯೋಗ, NCC, NSS ಕಡ್ಡಾಯ. ಸೆಲೆಕ್ಟೆಡ್ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ರೈಲ್ವೆ ಇಂಜಿನಿಯರಿಂಗ್ ವಿಭಾಗವನ್ನು ತೆರೆಯೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತ. ಇಷ್ಟರಲ್ಲಿ ನಿಮ್ಮ ಮೊದಲ ಆದ್ಯತೆ ಯಾವುದು? ಇದೆಲ್ಲವೂ ಕೂಡ ಮೊದಲನೇ ಆದ್ಯತೆಯೇ. ಯಾವುದಾದ್ರು ಒಂದರಿಂದ ಶುರುವಾಗಬೇಕಲ್ವಾ? ಈಗ ಶೃಂಗಸಭೆ, ಅಲ್ಲಿ ಶೃಂಗಸಭೆ ಮಾಡೋದು ಅದು ಆದ್ಯತೆ ಪ್ರಶ್ನೆ ಅಲ್ಲ. ಏನಾಗಿದೆ, ನಾನು ಯಾಕೆ ಎಲ್ಲ ರಾಜ್ಯದಲ್ಲಿರುವ ವಿಶ್ವವಿದ್ಯಾಲಯಗಳ ಒಂದು ಕುಲಪತಿಗಳ ಶೃಂಗಸಭೆ ಅಂದರೆ ವೈಸ್ ಚಾನ್ಸಲರ್ ಸಮ್ಮಿಟ್ ಮಾಡಿಸ್ತಾ ಇದ್ದೀನಿ ಅಂದರೆ, ಈಗ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ವಿಶ್ವವಿದ್ಯಾಲಯ ಇದೆ. ನಮ್ಮದು ಮೈಸೂರಿನಲ್ಲಿದೆ, ಧಾರವಾಡದಲ್ಲಿದೆ, ಗುಲ್ಬರ್ಗಾಲಿದೆ, ದಾವಣಗೆರೆಯಲ್ಲಿದೆ, ತುಮಕೂರಿನಲ್ಲಿ, ಬೆಂಗಳೂರಿನಲ್ಲಿ, ವಿಭಿನ್ನ ಪ್ರದೇಶ, ಮಂಗಳೂರಲ್ಲಿದೆ. ವಿಭಿನ್ನ ಪ್ರದೇಶಗಳಲ್ಲಿ ವಿಶ್ವವಿದ್ಯಾಲಯಗಳಿದ್ದಾವೆ ಮತ್ತು ಆಯಾ ಪ್ರದೇಶಗಳಲ್ಲಿ ವಿಭಿನ್ನವಾದಂಥ ಸಂಸ್ಕೃತಿ, ನಮ್ಮ ಚಟುವಟಿಕೆಗಳಿರೋದರಿಂದ ಈ ಎಲ್ಲ ವೈಸ್ ಚಾನ್ಸಲರನ್ನು ಕರೆಸಿ ಕೇವಲ ಏನ್ರಿ ಕಟ್ಟಡ ಇದೆಯಲ್ಲೋ, ನಿಮ್ಮಲ್ಲಿ ಆಟದ ಮೈದಾನ ಇದೆಯಲ್ಲೋ, ಅಥವಾ ನಿಮ್ಮ ಲೆಕ್ಚರರ್ಸ್ ಇದ್ದಾರೋ ಅಂತ ಕೇಳೋದು ಅಷ್ಟೇ ಅಲ್ಲ. ಶೃಂಗಸಭೆಯ ಉದ್ದೇಶ ಒಂದು ವಿಶ್ವವಿದ್ಯಾಲಯದಲ್ಲಿರುವಂಥ ಮೆಟೀರಿಯಲಿಸ್ಟಿಕ್ ಅಷ್ಟೇ ಅಲ್ಲ ಅಂತ ನೀವು ಹೇಳೋದು. ಅಷ್ಟೇ ಅಲ್ಲ, ಶೃಂಗಸಭೆಯಲ್ಲಿ ಸುಮಾರು 1.5 ದಿವಸಗಳ ಕಾಲ ನಾನು ಈ ಸಭೆ ಮಾಡಬೇಕಂತ ಮಾಡಿದ್ದೇನೆ.
ಇದನ್ನು ರಾಜ್ಪಾಲರು, ಈಸ್ ಅವರ್ ಚಾನ್ಸಲರ್, ಅವ್ರನ್ನಿಂದ ಉದ್ಘಾಟನೆ ಮಾಡಿಸಿ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ಅಧ್ಯಕ್ಷತೆಯಲ್ಲಿ ಈ ಸಭೆಯನ್ನು ಪ್ರಾರಂಭ ಮಾಡಬೇಕು. ಆಮೇಲೆ ನಾವು ಅದನ್ನು ಕೂತ್ಕೊಂಡು ಚರ್ಚೆ ಮಾಡಿ ಒಂದೂವರೆ ದಿವಸಗಳ ಕಾಲ ಆ ಸಭೆಯಲ್ಲಿ ಆಗಬೇಕಾದಂಥ ವಿಚಾರಗಳನ್ನು ಸರ್ಕಾರದ ಅಂದರೆ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಅವನ ಕ್ರಮ ತೆಗೆದುಕೊಳ್ಳಕ್ಕೆ ಒಂದು ಹೊಸ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಹೊಸ ಪ್ರಯತ್ನ ಮಾಡಿದ್ದೀರಾ, ಹೊಸ ಉತ್ಸಾಹದಲ್ಲೂ ಖಂಡಿತ ನೂತನ ಸಚಿವರಿದ್ದಾರೆ. ಆದರೆ ಬಸವರಾಜ ರಾಯರೆಡ್ಡಿಯವರಿಗೆ ಸಚಿವ ಸ್ಥಾನ ಸಿಕ್ಕಿದ ಕೂಡಲೇ ಅವರ ತವರು ಜಿಲ್ಲೆಯಲ್ಲಿ ಈ ಉತ್ಸಾಹ ಅಷ್ಟಾಗಿ ಕಂಡು ಬರಲಿಲ್ಲ ಅನ್ನುವಂಥ ಒಂದು ಮಾತಿದೆ. ಯಾಕೆ? ಏನದು ನನಗೆ ಗೊತ್ತಿಲ್ವಲ್ಲ. ಯಾಕಂದರೆ ಶಿವರಾಜ್ ತಂಗಡಿಗೆಯವರು ಒಂದು ಇದು ಬಸವರಾಜ್ ಹಿಟ್ನಾಳ್ ಅವರ ಒಂದು ಇದು, ಸೊ ಹಾಗಾಗಿ ಎಲ್ಲೋ ಆ ಒಳಗಿನ ಜಿಲ್ಲೆಯ ಒಳಗಿನ ಕಾರ್ಯಕರ್ತರಲ್ಲಿ ನಿಮಗೆ ಆ ಉತ್ಸಾಹ ಕಂಡು ಬರಲಿಲ್ಲ. ನಿಮಗೆ ಬಂದಿರುವ ವರದಿಯ ಪ್ರಕಾರ 100ಕ್ಕೆ 100 ನೀವು ತಪ್ಪು. ಯಾಕಂದರೆ ತಂಗಡಿಗೆಯವರು ಅಧ್ಯಕ್ಷತೆ ವಹಿಸಿದಂತಹ ಯಾವ KDP ಸಭೆಯಲ್ಲೂ ನೀವು ಭಾಗವಹಿಸಿರಲಿಲ್ಲ. ಎಲ್ಲ ಕಾರಣಗಳಿಂದಾಗಿ ಎಲ್ಲೂ ಜಿಲ್ಲೆಯ ಕಾರ್ಯಕರ್ತರಲ್ಲಿ ಒಟ್ಟಾಗಿ ಕಂಡು ಬರುವಂಥ ಒಗ್ಗಟ್ಟಿನ ಉತ್ಸಾಹ ಕಂಡು ಬರಲಿಲ್ಲ ಅನ್ನುವಂಥ. ಇಲ್ಲ, ಅದು ಭಾಳ ತಪ್ಪು. ನಾನು ಪ್ರಾಮಾಣಿಕವಾಗಿ ಮಾತನ್ನು ಹೇಳ್ತಾ ಇದ್ದೇನೆ. ಇಡೀ ಜಿಲ್ಲೆಯ ಜನ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು, ಅವರ ಹಿಂದೆ ಇವ್ರ ಹಿಂಬಾಲಕರಂತಲ್ಲ, ಓವರಾಲ್ ಪ್ರಾಮಾಣಿಕವಾಗಿ ನಾನು ಮಂತ್ರಿ ಆಗಿರೋದನ್ನ ಹೃದಯಪೂರ್ವಕವಾಗಿ ಸ್ವಾಗತ ಮಾಡಿದ್ದಾರೆ. ದಟ್ಸ್ ನಂಬರ್ 1. ನಂಬರ್ 2, ಅಲ್ಲಿ ಇರೋರು ಎಷ್ಟು ಜನ? ನಾವು 3 ಜನ MLAಗಳು ಕಾಂಗ್ರೆಸ್ ಪಾರ್ಟಿ, ಶಿವರಾಜ್ ತಂಗಡಗಿ, ರಾಘವೇಂದ್ರ ಹಿಟ್ನಾಳ್ ಕೂಡ ಸಂಪೂರ್ಣವಾಗಿ ಬಸವರಾಜ ರಾಯರೆಡ್ಡಿಯವ್ರನ್ನ ಮಂತ್ರಿ ಮಾಡಿ ಅನ್ನಂತೂ ಕೂಡ ಮುಖ್ಯಮಂತ್ರಿಗಳಿಗೆ ಹೇಳಿದ್ದಾರೆ. ಶಿವರಾಜ್ ತಂಗಡಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಾನು ಈಗಾಗಲೇ 3 ವರ್ಷಗಳ ಕಾಲ ಮಂತ್ರಿಯಾಗಿದ್ದೇನೆ, ಬಸವರಾಜ ರಾಯರೆಡ್ಡಿಯವರು ಅತ್ಯಂತ ಹಿರಿಯ ನಾಯಕರು, ಅವರು ಮಂತ್ರಿ ಆಗೋದಾದರೆ ನಾನು ಸ್ವಾಗತಿಸ್ತೇನೆ. ಹೀಗಾಗಿ ನಮ್ಮಲ್ಲಿ ಯಾರಿಗೂ ಅಸಂತೋಷ ಇಲ್ಲ. ಇನ್ಫ್ಯಾಕ್ಟ್ ನಾನು ಮಂತ್ರಿ ಆಗಿದ್ದನ್ನು ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ತಮ್ಮ ಪ್ರಾಮಾಣಿಕವಾದಂಥ ಮನಸ್ಸಿಂದ ಸ್ವಾಗತ ಮಾಡಿದರೆ, ಜನ ಸ್ವಾಗತ ಮಾಡಿದ್ದಾರೆ. ಓಕೆ, ಆ ಸ್ವಾಗತ, ಆ ಸಂತೋಷ ಆ ಜಿಲ್ಲೆಯ ಮಟ್ಟಿಗಷ್ಟೇ ಸೀಮಿತವಾಗಿರ್ತದೆ. ಈಗ ನೀವು ಆ ಜಿಲ್ಲೆಯ ವ್ಯಾಪ್ತಿಯನ್ನು ಮೀರಿ ರಾಜ್ಯದ ಕಡೆಗೆ ಗಮನವನ್ನು ಕೊಡಬೇಕಾಗಿದೆ. ಖಂಡಿತವಾಗಿ. ಸೊ ಆ ರಾಜ್ಯದ ಕಡೆಗೆ ಮತ್ತು ಉನ್ನತ ಶಿಕ್ಷಣದ ಕಡೆಗೆ ನೀವು ಏನೇನು ಗಮನ ಕೊಡಬೇಕು ಅನ್ನೋದನ್ನು ಮುಂದಿನ ಭಾಗದಲ್ಲಿ ಮಾತಾಡೋಣ.